ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಹೇಳಿ ಕೇಳೋ ಹಂಗ ಇಲ್ಲ. ದರಾ ಶುಕ್ರವಾರ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಿರ್ತೀವಿ. ಆದ್ರೆ ಈ ಶ್ರಾವಣ ಮಾಸದೊಳಗೆ ನೋಡ್ರಿ ಸ್ವಲ್ಪ ವಿಶೇಷನೇ ಇರ್ತದ. ಶ್ರಾವಣ ಮಾಸ, ಆಷಾಢ ಮಾಸ ಆಯಿತು, ಶ್ರಾವಣ ಮಾಸ, ಆಮೇಲೆ ಹಂಗೆ ದೀಪಾವಳಿ ಮತ್ತು ಯುಗಾದಿ ಇವೆಲ್ಲ ಹಬ್ಬಗಳೊಳಗೆ ಲಕ್ಷ್ಮೀನಾರಾಯಣರ ಪೂಜೆ ಬಹಳ ವಿಶೇಷವಾದ್ದು ನೋಡ್ರಿ. ಈ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋದ್ರಿಂದ ಮತ್ತು ಒಬ್ಬೊಬ್ರನ್ಯಾಗ ಗೌರಿ ಕೂಡಿಸ್ತಿರ್ತಾರೆ. ಮತ್ತು ನಮ್ಮ ಮನೆ ಒಳಗೂ ಗೌರಿ ನಿಮ್ಮ ಮನ್ಯಾಗ ಕೂಡ್ಸಂಗಿಲ್ಲೇನ್ರಿ ಅಂಥೇಳಿ ಒಬ್ಬೊಬ್ರ ಪ್ರಶ್ನೆ ಇರ್ತಿರ್ತದೆ. ನಮ್ಮ ಮನೆ ಒಳಗೆ, ನಮ್ಮ ನೆಗಣ್ಣಿ ಮನೆ ಒಳಗೆ ಕೂಡಿಸ್ತಾರೆ. ಇಷ್ಟು ದಿವಸ ನಮ್ಮ ಅತ್ತೆ ಮನೆ ಒಳಗೆ ಕೂಡಿಸ್ತಿದ್ರು. ಆಮೇಲೆ ಈಗ ನಮ್ಮ ದೊಡ್ಡ ನೆಗಣ್ಣಿ ಮನೆ ಒಳಗೆ ಗೌರಿ ಕೂಡ್ತಾಳೆ. ಈಗ ನಮ್ಮ ಮನೆ ಒಳಗೆಲ್ಲ ನಾವೇನು ಮಾಡ್ತೀವಿ, ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ಬರ್ಷನ್ ಮೇಲೇ ಅಡುಗೆ ಮಾಡಿ ಮಡಿಲಿ ಒಂದಿಷ್ಟು ಸೀರೆ ಎಲ್ಲ ಹಾಕ್ಕೊಂಡಿರ್ತೀನಿ. ಹಾಗಾಗಿ ಅದೇ ಅಡುಗೆ ಏನೇನು ಮಾಡಬೇಕು ಮಾಡಿ ನೈವೇದ್ಯ ಮಾಡಿ ಸ್ಕೂಲಿಗೆ ಹೋಗೋದು ನೋಡ್ರಿ. ಇಷ್ಟು ಯಾಕಂದ್ರೆ ಮತ್ತು ಅಲ್ಲಿ ಗೌರಿ ಕೂಡ್ತಾಳಂತಂದು ಇಲ್ಲಿ ನಮ್ಮ ಮನೆಯೊಳಗೆ ಏನು ಮಾಡೋದು ಬಿಡಂಗಿಲ್ಲ. ನೀವು ನೋಡ್ತೀರಿ, ಎವ್ರಿ ವಿಡಿಯೋ ನಿಮಗೆ ಬಂದೇ ಬರ್ತಾವೆ. ಹಾಗೆ ಇವತ್ತು ಸಂಪತ್ ಶುಕ್ರವಾರ ನೋಡ್ರಿ. ಹಬ್ಬಗಳ ಮಾಸವೆಂದೇ ಪ್ರಸಿದ್ಧವಾದದ್ದು ಶ್ರಾವಣ ಮಾಸ. ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ. ಹಾಗೆಯೇ ಪ್ರತಿ ಬುಧವಾರ ಹಾಗೂ ಗುರುವಾರ ಬುಧ ಬೃಹಸ್ಪತಿಯನ್ನು ಪೂಜಿಸುವ ಸಂಪ್ರದಾಯ ಮೊದಲಿನಿಂದಲೂ ಬೆಳೆದು ಬಂದಿದೆ. ಬುಧ ಬೃಹಸ್ಪತಿ ಯಾರು, ಅದನ್ನು ಯಾಕೆ ಪೂಜಿಸಬೇಕು ಅನ್ನೋದನ್ನು ನಾ ಹೇಳ್ತೀನಿ. ಇನ್ನೂ ಒಂದು, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು ಶ್ರಾವಣ ಅಂಥೇಳಿ ಎಷ್ಟು ಚಂದ ಹಾಡು ಕೇಳ್ತೀವಲ್ರಿ. ಅಂದ್ರೆ ಮಾಸಗಳೊಳಗೆ ಅತಿ ಶ್ರೇಷ್ಠವಾದ ಮಾಸ ಶ್ರಾವಣ ಮಾಸ ಅಂತಲೂ ಹೇಳ್ತೀವಿ. ಯಾಕೆ ಅಂತಂದ್ರೆ ಈಗ ನೋಡ್ರಿ, ಈ ಶ್ರಾವಣ ಮಾಸದೊಳಗೆ ಜಿಟಿ ಜಿಟಿ ಮಳೆ ಇರ್ತದೆ. ಅಂದ್ರೆ ಹದವಾಗಿ ಆಗಾಗ ಸುರಿಯುವ ಜಿಟಿ ಜಿಟಿ ಸೋನೆ ಮಳೆ ಅಂತ ಹೇಳ್ತೀವಿ. ಮೈಯಲ್ಲಿ ಕಂಪು ಉಂಟು ಮಾಡಿದರೆ ಎಲ್ಲೆಡೆ ಹಸಿರಿನಿಂದ ಕೂಡಿದ ಭೂರಮೆ ಮನೋಲ್ಲಾಸವಾಗಿ ಕಂಡು ಕಣ್ಣುಗಳನ್ನು ತಂಪುಗೊಳಿಸುತ್ತದೆ. ಇದರ ಜೊತೆ ಹಿಂದಿಂದೇ ಸಾಲು ಸಾಲಾಗಿ ಬರುವ ಹಬ್ಬಗಳಲ್ಲಿ ಮಾಡುವ ಬಗೆ ಬಗೆಯ ಭಕ್ಷ್ಯಗಳು ಉದರವನ್ನು ತಣಿಸಿ ಮನಸ್ಸಿಗೆ ಮಜಾ, ದೇಹಕ್ಕೆ ಪುಷ್ಟಿ ನೀಡುತ್ತದೆ. ದೇವಾಲಯಗಳಲ್ಲಿ ಕೇಳಿ ಬರುವ ಗಂಟೆಗಳ ಶಬ್ದದ ನಿನಾದ ಒಂದು ಕಡೆ ಆದ್ರೆ, ಸುಂದರವಾಗಿ ಅಲಂಕರಿಸಿಕೊಂಡು ದೇಗುಲಗಳಿಗೆ ಭೇಟಿ ನೀಡಿ ಭಕ್ತಿ ಸಮರ್ಪಿಸುವ ಭಕ್ತರ ದಂಡು ಮತ್ತೊಂದೆಡೆ. ಇಂತಹ ಮನೋಹರವಾದ ದೃಶ್ಯ ಬೇರೆ ತಿಂಗಳಲ್ಲಿ ಸಿಗ್ತದೇನ್ರಿ? ಇಲ್ಲ. ಅದಕ್ಕೆ ಶ್ರಾವಣ ಮಾಸ ಬಹಳ ಶ್ರೇಷ್ಠ ನೋಡ್ರಿ. ಅಂತಹ ಸುಂದರ ಶ್ರಾವಣ ಮಾಸ ಇಂದಿನಿಂದ ಆರಂಭ. ಈ ತಿಂಗಳಲ್ಲಿ ಮಾಸ ನಿಯಾಮಕ ಶ್ರೀ ಧರರೂಪಿ ಶ್ರೀ ಮಹಾವಿಷ್ಣುವನ್ನು, ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿಯನ್ನು ಹಾಗೂ ಮೋಕ್ಷಕಾರಕ ಶ್ರೀ ಮಹಾರುದ್ರದೇವರನ್ನು, ಸರ್ವಮಂಗಳದಾಯಿನಿ ಶ್ರೀ ಗೌರೀದೇವಿಯನ್ನು ವಿಶೇಷವಾಗಿ ಪೂಜಿಸುವ ಪುಣ್ಯ ಮಾಸವೇ ಶ್ರಾವಣ ಮಾಸ. ಒಟ್ಟಿನಲ್ಲಿ ಸಪತ್ನಿ ಸಮೇತ ಹರಿಹರ ಇಬ್ಬರನ್ನೂ ಪೂಜಿಸುವ ತಿಂಗಳು ಈ ಶ್ರಾವಣ ಮಾಸ ನೋಡ್ರಿ. ಇದಲ್ಲದೆ ಏಕಭುಕ್ತಿ ಅಂದ್ರೆ ದಿನದಲ್ಲಿ ಒಂದೇ ಊಟ, ಹಾಗೂ ಮೌನವ್ರತ, ಮೌನವಾಗಿ ಸೂರ್ಯದೇವರ ಪೂಜೆ, ಮಾಸ ಮಹಾಲಕ್ಷ್ಮಿ ಪೂಜೆ, ಮಂಗಳ ಗೌರಿ ವ್ರತ, ನಾಗಪಂಚಮಿ, ಬುಧ ಬೃಹಸ್ಪತಿ ಪೂಜೆ, ವರಮಹಾಲಕ್ಷ್ಮಿ ವ್ರತ, ಉಪಕರ್ಮ, ಹಯಗ್ರೀವ ಜಯಂತಿ, ನೂಲ ಹುಣ್ಣಿಮೆ, ರಕ್ಷಾಬಂಧನ, ವಿಷ್ಣು ಶಿವ ಹಾಗೂ ದೇವಿಗೆ ಪವಿತ್ರಾರೋಪಣೆ, ರಾಯರ ಆರಾಧನೆ, ಶ್ರೀಕೃಷ್ಣ ಜಯಂತಿ, ಕುಶಾಗ್ರಹಣ ಹಾಗೂ ಸೋಮವಾರ ಶಿವನ ಪೂಜೆ ಮತ್ತಿತರ ಆಚರಣೆಗಳು ಈ ತಿಂಗಳ ಪ್ರಮುಖ ಹಬ್ಬಗಳು ನೋಡ್ರಿ. ಎಷ್ಟು ಚಂದ ಅದ ಇದು ಆರ್ಟಿಕಲ್ ರೀ. ನಾನು ಸ್ವಂತ ಬರೆದದ್ದಲ್ಲ. ಈ ಆರ್ಟಿಕಲ್ ಬಹಳ ಇಷ್ಟ ಆಯಿತು. ಹಾಗಾಗಿ ನಾ ಇದನ್ನು ನಿಮಗೆ ಓದಿ ಹೇಳಲಿಕ್ಕತ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಿಕತ್ತೀನಿ ರೀ. ವಿಷ್ಣು ಭಕ್ತರಾದ ವೈಷ್ಣವರು, ಶಿವಭಕ್ತರಾದ ಶೈವರು, ದೇವಭಕ್ತರಾದ ಶಾಕ್ತೇಯರು ಅವರ ಆರಾಧ್ಯ ದೈವಗಳನ್ನು ವಿಶೇಷವಾಗಿ ಅರ್ಚಿಸಿ ಆರಾಧಿಸುವ ಉತ್ತಮ ಕಾಲ. ಎಲ್ಲೆಡೆ ಹಚ್ಚ ಹಸಿರಿನ ಸೀರೆ ತುಂಬಿದ ಭೂತಾಯಿ, ಮದವಾಗಿ ಜಿನಗುವ ಹೂಮಳೆ, ಸಾಲು ಸಾಲು ಹಬ್ಬಗಳು, ಹಸಿದ ಹೊಟ್ಟೆಗೆ ಸವಿಯಾದ ಭೋಜನ ಈ ತಿಂಗಳಲ್ಲಿ ನಮ್ಮ ಜೀವನಕ್ಕೆ ಮೆರಗು ನೀಡುತ್ತದೆ. ಈ ಮಾಸದಲ್ಲಿ ಸಾಧ್ಯವಾದಷ್ಟು ಇಷ್ಟ ದೇವರುಗಳ ಆರಾಧನೆ, ಅರ್ಚನೆ ಮಾಡಿ
ಪುಣ್ಯ ಗಳಿಸುವುದೇ ಈ ಶ್ರಾವಣ ಮಾಸದ ಪರ್ವಕಾಲ ನೋಡ್ರಿ. ಶ್ರಾವಣ ಶನಿವಾರಗಳಂದು ಜನರು ಶ್ರೀ ವಿಷ್ಣುವಿನ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜಿಸ್ತಾರ. ಅದರಲ್ಲೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಪೂಜೆಯನ್ನು ಸಲ್ಲಿಸ್ತಾರ. ಎಷ್ಟು ಚಂದ ಅದ ನೋಡ್ರಿ. ಖರೇನೆ ನೋಡ್ರಿ, ನಿಮ್ಮ ಜೊತೆ ಮಾತಾಡ್ಕೊತ ಈ ಶ್ರಾವಣ ಮಾಸದ ಮಹತ್ವ ತಿಳ್ಕೊಂಡ್ವಿ. ಯಾಕೆ ನೋಡ್ರಿ, ಹಿಂಗೆ ನಾವು ಕೇಳ್ತಿದ್ವಿ ಸಣ್ಣವರಿದ್ದಾಗ. ಈ ಶ್ರಾವಣ ಮಾಸನ್ಯಾಗ ಅಂದ್ರೆ ಶ್ರಾವಣ ಮಾಸ ಬಂತು ಅಂತಂದ್ರೆ ಕಲ್ಲು ದೇವರಿಗೂ ಕಲ್ಲುಗಳಿಗೂ ಪತ್ರಿ ಏರ್ತಾವ ಅಂಥೇಳಿ. ಅಂದ್ರೆ ಕಲ್ಲುಗಳು ಸತ್ಯಕ್ಕ ದೇವರಾಗಿ ನಿಲ್ತಾವ ಅಂತಂದ್ರೆ ನಮ್ಗೆ ಭಕ್ತಿ, ನಾವು ಎಷ್ಟು ಭಕ್ತಿಯಿಂದ ಪೂಜಿಸ್ತೀವೋ ಅಷ್ಟು ನಮಗೆ ನಾವು ಏನೇ ಮಾಡಿದ್ರು ಫಲ ಅಂತೂ ಇದ್ದೇ ಇರ್ತದೆ. ಅಷ್ಟು ಪೂಜೆಗಳು ಎಲ್ಲ ಇಷ್ಟ ದೇವರುಗಳ ಪೂಜೆ, ಎಲ್ಲ ಪೂಜೆಗಳು ಸಲ್ಲುವುದು ಈ ಶ್ರಾವಣ ಮಾಸದೊಳಗೆ ಅಂಥೇಳಿ. ಹೌದಿಲ್ರಿ? ನೋಡ್ರಿ, ಇವತ್ತಿನ ರಂಗೋಲಿ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇಲ್ಲೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ನೋಡ್ರಿ, ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಅಡುಗೆಯನ್ನು ಮಾಡುಣ್ರಿ. ನೋಡ್ರಿ, ಕಡ್ಲಿಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ ಹಾಕಿ ಚಟ್ನಿ ರೀ, ಕಡ್ಲಿಬೇಳೆ, ಕೋಸಂಬರಿ ಮತ್ತು ಇಷ್ಟು. ಮತ್ತು ಇವತ್ತಂತೂ ಹೂರ್ಣಕ್ಕೆ ಹಾಕ್ಲಿಕತ್ತೀನಿ. ಶುಕ್ರವಾರದ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದಂತ ಹೇಳಿ ಮೊನ್ನೆ ಅಮಾವಾಸ್ಯೆ ದಿವಸ ಅದೇ ಹೇಳಿದೆ ನಾನು ನಿಮಗೆ. ಇನ್ನು ಶುಕ್ರವಾರ ಹಬ್ಬ ಸ್ಟಾರ್ಟು, ಅದಕ್ಕೆ ಅವಾಗೇ ನಾನು ಕಡಬ್ ಮಾಡಿದ್ರಾಯ್ತು ಅಂಥೇಳಿ ಬಿಟ್ಟೀನಿ ಅಂಥೇಳಿ. ಹಾಗಾಗಿ ಇವತ್ತು ಕಡಬ್ ಮಾಡ್ಲಿಕತ್ತೀನಿ ರೀ. ಮತ್ತು ಒಂದು ಸೈಡ ಅನ್ನಕ್ಕೆ ಇಡ್ಲಿಕತ್ತೀನಿ, ಒಂದು ಸೈಡ ಕಡಲೆಬೇಳೆ ನೆನಿಲಿಕ್ಕೆ ಇಡ್ತೀನಿ, ಒಂದು ಸೈಡ ತೊಗರಿಬೇಳೆ ಅಷ್ಟು ಒಂದೊಂದು ಕಡೆ ಕುದಿಲಿಕ್ಕೆ ಇಟ್ಬಿಡ್ತೀನಿ. 4 ಒಲೆ ಅಂತೂ ಭಾಳ ನನಗೆ ಉಪಯೋಗ ಆಗ್ಯದ, ನಿಮಗೆಲ್ರಿಗೂ ಗುರ್ತದ. ಮತ್ತು ಇಲ್ಲೇನು ಮಾಡ್ಲಿಕತ್ತೀನಿ ಅಂತೀರೇನ್ರಿ? ಸ್ವಲ್ಪ ಚರೋಟಿ ರವೆ, ಸ್ವಲ್ಪ ಗೋಧಿ ಹಿಟ್ಟು ಹಾಕಿ 2 ಸ್ಪೂನ್ನಷ್ಟು ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಂಡು ಪಾಯಸ ಮಾಡ್ಲಿಕತ್ತೀನಿ ನೋಡ್ರಿ. ಈಗ ಚೆಂದಾಗಿ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಂಡು ಅದರೊಳಗೆ ಹಾಲು ಹಾಕಿ ಕುದಿಸ್ಬಿಡ್ತೀನಿ. ಆಮೇಲೆ ಬೆಲ್ಲ ಆ್ಯಡ್ ಮಾಡ್ತೀನಿ. ಈಗೇನದ ಕಣಕನಾದಿ ಇಟ್ಕೋತೀನಿ. ಪುರಿ ಆಗಬೇಕು, ಕಡುಬಾಗಬೇಕು. ಅದರೊಳಗೆ ಸ್ವಲ್ಪ ಚರೋಟಿ ರವನೂ ಹಾಕಿನ್ರೆ, ಬರೀ ಗೋಧಿ ಹಿಟ್ಟು ಇಲ್ಲ. ಗೋಧಿ ಹಿಟ್ಟೊಳಗೆ ಒಂದು 2 ಮುಷ್ಟಿಯಷ್ಟು ಚರೋಟಿ ರವೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ನಾದಿ ಇಟ್ಕೊಳಗಿತೀನಿ. ಈಗ ಇಷ್ಟೆಲ್ಲ ಅಡುಗೆ ಆಗೋ ತನಕ ಮಸ್ತ್ ನೆನೆದು ಬಿಡ್ತದ್ರಿ ಅದು. ಆಮೇಲೆ ಪುರಿ ಮತ್ತು ಕಡುಬು ಎರಡನ್ನೂ ಇಳಿಸ್ತೀನಿ ನೋಡ್ರಿ. ನೋಡ್ರಿ, ಕಡ್ಲಿಬೇಳೆ ಅಂತೂ ಬೆಂದಾವ. ಈಗೇನದ ಕಡ್ಲಿಬೇಳೆ ಕಟ್ಟು ತೆಗಿತೀನಿ. ಕಟ್ಟಿನ ಸಾರು ಅಂದ್ರೆ ನಮ್ಮ ಮನೆ ಒಳಗೆ ರೀ ಭಾಳ ಅಂದ್ರೆ ಭಾಳ ಪ್ರೀತಿ, ನನ್ನ ಮಕ್ಕಳಿಗೆ ಭಾಳ ಇಷ್ಟ. ಹಾಗಾಗಿ ಕಟ್ಟಿನ ಸಾರು ನಾವು ಹೆಂಗೆ ಮಾಡಿದ್ರು ಇಷ್ಟಪಡ್ತಾರೆ ಅವರು. ನಾವು ಖಾರ ಪುಡಿ ಹಾಕಿ ಕಟ್ಟಿನ ಸಾರು ಮಾಡಲಿ ಇಷ್ಟಪಡ್ತಾರೆ. ಮತ್ತು ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕಿ ಮಾಡಿ ತೋರಿಸಿನಲ್ರಿ ಈಗೊಮ್ಮೆ, ಅದನ್ನೂ ಇಷ್ಟಪಡ್ತಾರೆ. ಈಗೇನದ ಬೆಲ್ಲ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿದೆ. ಕಡಲೆಬೇಳೆ ಎಷ್ಟು ತೊಗೊಂಡಿನಿ ಅದಕ್ಕಿಂತ ಕಡಿಮೆ ಬೆಲ್ಲ ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಕುದಿಸಿ ಹೂರ್ಣ ರುಬ್ಬಿ ಬಿಡ್ತೀನಿ ರೀ. ಹಂಗೆ ಒಂಚೂರು ಹೈಗ್ರವ ತೆಗೆದಿಡ್ತೀನಿ. ಮತ್ತು ಕಟ್ಟಿನ ಸಾರು ಕುದಿಲಿಕ್ಕೆ ಇಟ್ಟೀನಿ. ಅದರೊಳಗೆ ಒಂದಿಷ್ಟು ಗೋಧಿ ಹಿಟ್ಟಿನ ಉಂಡೆ ಅಂದ್ರೆ ಕಣಕ ನಾದಿ ಇಟ್ಕೊಂಡೀನಿ. ಅದರೊಳಗೆ ಒಂದಿಷ್ಟು ಕಣಕ ಹಾಕ್ತೀನಿ. ಹಂಗೆ ಕಟ್ಟಿನ ಸಾರು ಮಾಡಬಾರ್ದು ಹೇಳಿ ಇಲ್ಲಿ ನೋಡ್ರಿ, ನನ್ನ ಮಕ್ಕಳು ಇಬ್ಬರು, ಒಬ್ಬರು ಒಂದು ಕಲ್ಲು ಒಬ್ಬರು ಒಂದು ಮಣಿ ಹಾಕ್ಕೊಂಡು ತಾವು ಕೂಡ
ತಮಗೆ ಏನು ಬೇಕೋ ಆ ರಂಗೋಲಿ ಹಾಕ್ತಾರೆ, ಸೇವೆ ಸಲ್ಲಿಸ್ತಾರೆ. ದಿನನಿತ್ಯ ಅರ್ಲಿ ಮಾರ್ನಿಂಗ್ ಎದ್ದು ಅವರು ಕೂಡ ಪೂಜೆ ಮಾಡ್ತಾರೆ. ಮತ್ತು ನಾ ಏನೂ ಬ್ಯಾಡ ಅನ್ನಂಗಿಲ್ರಿ, ಯಾಕಂದ್ರೆ ಇದು ಬೇಕು. ಯಾವಾಗ ಮಕ್ಕಳಿಗೆ ದೇವರು ಅನ್ನುವ ಭಕ್ತಿ, ಹಿರಿಯರು ಅನ್ನುವ ಹೆದರಿಕೆ, ಭಯ, ಅಂದ್ರೆ ದೇವರು ಅನ್ನುವ ಭಯ, ಹಿರಿಯರು ಅನ್ನುವ ಭಕ್ತಿ ಎರಡೂ ಆಗ್ತದೆ. ಯಾವ್ದು ಬೇಕಾದ್ದು ಅಂದ್ರೆ ಟೋಟಲಿ ಭಯ ಭಕ್ತಿ ಮಕ್ಕಳಲ್ಲಿ ಯಾವ ಮಕ್ಕಳಲ್ಲಿ ಇರ್ತದೋ ಅವರು ಜೀವನದೊಳಗೆ ಎಲ್ಲವನ್ನೂ ಗೆಲ್ತಾರಂತದ. ಅದಕ್ಕೆ ನಾವು ಈಗಿನ ಮಕ್ಕಳೊಳಗೆ ಭಯ ಭಕ್ತಿ ಇವೆರಡನ್ನೂ ತುಂಬಬೇಕ್ರಿ. ಎಲ್ಲಿ ಭಯ ಇರಬೇಕೋ ಅಲ್ಲಿ ಭಯ ಇರಬೇಕು, ಎಲ್ಲಿ ಭಕ್ತಿ ಇರಬೇಕೋ ಅಲ್ಲಿ ಭಕ್ತಿ ಇರಬೇಕು. ಅದಕ್ಕೆ ನೋಡ್ರಿ, ಹಂಗೆ ಅಡಿಗೆ ನಡೆದಾಗ ನಡು ಒಂಚೂರು ಅಡ್ವರ್ಟೈಸ್ಮೆಂಟ್ ಅಂತೀವಲ್ರಿ, ಹಂಗೆ ಆಕಳು ಬರ್ತದ್ರಿ. ಆಕಳು ಬಂತಂದ್ರೆ ಇಲ್ಲಿ ಅಡಿಗೆ ಹಂಗೆ ಸಣ್ಣ ಇಡೋದ್ರಿ, ಹೊರಗೆ ಓಡಿ ಹೋಗೋದು, ಅಕ್ಕಿ ಬೆಲ್ಲ ಇಡೋದು, ಅದ ಒಂದೇನೋ ಖುಷಿ. ಮತ್ತು ಮನೆ ಮುಂದೆ ಆಕಳು ಬಂದ್ರೆ ಹಬ್ಬ ಹುಣ್ಣಿಮೆ ಭಾಳ ಶ್ರೇಷ್ಠ, ಖುಷಿ ಅನ್ನಿಸ್ತದೆ ಮನಸ್ಸಿಗೆ, ಏನೋ ನೆಮ್ಮದಿ. ಎಲ್ಲ ನಮ್ಮ ಮನಸ್ಸಿನ ಮೇಲೆ ನಿಂತದ್ದು, ಹೌದಿಲ್ರಿ? ಹಂಗೆ ಈಗ ಆಕಳು ಬಂದು ಅಕ್ಕಿ ಮತ್ತು ಬೆಲ್ಲ ಇನ್ನೂ ಅಡುಗೆ ಆಗಿರಲಿಲ್ಲ, ಬಂತು, ಬರೋಣನೆ ಇಟ್ವಿ, ತಿಂತು, ಖುಷಿ ಅನ್ನಿಸ್ತದೆ. ಇಲ್ಲೇನು ಮಾಡ್ಲಿತ್ತೀನಿ ಅಂದ್ರೆ ಸ್ವಲ್ಪ ಬಾಸುಮತಿ ಅಕ್ಕಿ ಅನ್ನಕ್ಕಿಟ್ಟಿದ್ದೆ. ಅದರೊಳಗೆ ಸ್ವಲ್ಪ ಸಕ್ಕರೆ, ಬೆಲ್ಲ ಹಾಕಿ, ತುಪ್ಪ ಹಾಕಿದ್ದೀರಿ, ಬೆಲ್ಲ ಹಾಕಿಲ್ಲ, ಸಕ್ಕರೆ ಹಾಕೀನಿ. ಸ್ವಲ್ಪ ತುಪ್ಪ ಹಾಕಿ ಕುದಿಸಿದ್ದೆ, ನೀರನ್ನು ಹಾಕಿದ್ದೆ. ಹಂಗೆ ಒಂಚೂರು ಸಕ್ಕರೆ ಹಾಕಿ ಕುದಿಲಿಕ್ಕಿಟ್ಟೆ. ಮನುಕ, ಗೋಡಂಬಿ ಎಲ್ಲ ಹಾಕ್ತೀನಿ. ಕೇಸರಿ ಭಾತ್ ಟೈಪು. ಲಕ್ಷ್ಮೀ ದೇವಿಗೆ ಅದು ಕಥೆ ಒಳಗೆ ಹೇಳ್ಯಾರ, ಎಷ್ಟೆಲ್ಲ ಅಡುಗೆ ಮಾಡ್ಬೇಕಂದ್ರೆ ಏನು ಅಡುಗೆ ಮಾಡಿದ್ರೂ ಕಡಿಮೆನೇ ಅಂಥೇಳಿ. ನಮ್ಗೆ ಅದು ಏನೋ ಭಕ್ತಿ ಇತ್ತು ದೇವ್ರ ಮೇಲೆ ನಮಗಂತಂದ್ರೆ ನಾವೇನು ಪ್ಲ್ಯಾನ್ ಹಾಕಿರ್ತೀವೋ ಆಕಿನೂ ಏನು ಬೇಕೋ ಅದು ಮಾಡಿಸ್ಕೋತಾಳ. ನನಗಂತೂ ಸಾಕಷ್ಟು ಸರಿ ಇದು ಅನುಭವ ಆಗ್ಯದ, ನಿಮಗೂ ಕೂಡ ಹಂಗೆ ಅನುಭವ ಆಗಿರ್ತದ ಅಂತ ಅನ್ಕೋತೀನಿ. ಈಗ ನೋಡ್ರಿ, ಹೂರ್ಣ ರುಬ್ಕೊಳ್ಳೋದಾತು, ಹಂಗೆ ಕೋಸಂಬರಿ, ಚಟ್ನಿ ಮತ್ತು ಬುರುಬುರಿ ಮಾಡೋದು ಎಲ್ಲನೇ ಒಮ್ಮೆ ರುಬ್ಬಿ ತೆಗೆದುಬಿಡ್ತೀನಿ ರೀ. ಭಾಳ ಫಾಸ್ಟ್ ಆಗ್ತದೆ. ನನ್ನ ಮಗಳು ಇವತ್ತು ಅದೇ ಅನ್ಲಿಕತ್ತಿದ್ಲು, ನಾವು ಮಿಕ್ಸಿ ಒಳಗೆ ಹಾಕ್ತೀವಿ ಅಂತೀವಿ, ಅದಕ್ಕಿಂತ ಇದೇ ಫಾಸ್ಟ್ ರುಬ್ಬಿದೆಲ್ಲ ಅಮ್ಮನಿ ಅಂಥೇಳಿ ಒಂದೊಂದು ಸರಿ ಹಾಗೂ ಆಗ್ತಿರ್ತದೆ. ಮತ್ತು ಇನ್ನೂ ಒಂದು ಏನು ರೀ, ಎಷ್ಟು ಅರ್ಲಿ ಮಾರ್ನಿಂಗ್ ನಾವು ಕೆಲಸ ಮಾಡ್ತೀವಿ ಅಷ್ಟು ಫಾಸ್ಟಾಗಿ ಆಗ್ತದೆ. ಅದೇ ನಾವು ಎಷ್ಟು ಲೇಟಾಗಿ ಇವೆಲ್ಲ ಕೆಲಸಕ್ಕೆ ನಿಲ್ತೀವಿ ಹಾಗೆ ಡಬಲ್ ಟೈಮ್ ಆಗ್ತದೆ ನೋಡ್ರಿ. ಇದು ನನಗಂತೂ ಅನುಭವದ ಮಾತು. ಮತ್ತು ನಿಮಗೆಲ್ಲ ಹೆಂಗೆ ಅನ್ನಿಸ್ತದೆ? ಯಾಕಂದ್ರೆ ಒಬ್ಬೊಬ್ರಿಗೆ ಹೆಂಗಿರ್ತದೆ, ಆರಾಮಾಗಿ ನಿದ್ದೆ ಮಾಡಿ ಎದ್ದು ಫಾಸ್ಟಾಗಿ ಕೆಲಸ ಆಗ್ತಿರ್ತಾವೆ. ಹಾಗೂ ಇರ್ತದೆ. ಅವರವರ ಭಾವನೆಗಳಿಗೆ ಅವರವರ ಅನುಭವ ಎರಡೂ ಮ್ಯಾಟ್ರ್ ಆಗ್ತಾ ಇದ್ರೊಳಗೆ. ಈಗೇನದ ಫಾಸ್ಟಾಗಿ ಇವಿಷ್ಟು ಮಾಡಿ ಇನ್ನೇನದ ಬುರುಬುರಿ, ಪುರಿ, ಕಡುಬು ಇಷ್ಟೆಲ್ಲ ಮಾಡಿ ಒಮ್ಮೆ ನಿಂತೆ ಅಂದ್ರೆ ಅವಿಷ್ಟು ಮಾಡಿ ತೆಗೆದುಬಿಡ್ತೀನಿ ನೋಡ್ರಿ. ಇಷ್ಟೆಲ್ಲ ಅಡುಗೆ 9 ಗಂಟೆಗೆ ಮುಗಿಬೇಕು ನೋಡ್ರಿ. ಹಂಗೆ ಅಷ್ಟು ಅಡುಗೆ ಮಾಡಿ ತೆಗಿಯೋದು. ಈಗ ಎಲ್ಲ ಅಡುಗೆ ಮಾಡ್ಕೋತ ಒಂದು ದೇವರ ನಾಮ ಕೇಳುಣ್ರಿ. ದುರ್ಗಾ ಸುಳಾದಿ ಕೇಳ್ಕೋತ, ಯಾಕಂದ್ರೆ ಭಾಳ ಶ್ರೇಷ್ಠವಾದ ದುರ್ಗಾ ಸುಳಾದಿ, ಅದ್ರ ಸಲುವಾಗಿ ದುರ್ಗಾ ಸುಳಾದಿನೇ ಕೇಳುಣ್ರಿ. दुर्गा दुर्गे महादुष्ट जन संहारे ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭೆ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಬರ್ಗತಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪಕ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ ದುರ್ಗತಿ ಹಾರಿ ನಾನು ಬೇಡುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ ದುರ್ಗೆ ಹೇ ದುರ್ಗೆ ಮಹಾದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ದುರ್ದರ್ಶೆ ಶಕ್ತಿ ದುರ್ಗ ಕಾನನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು ವರ್ಗಭೂತ ಪ್ರೇತ ಪೈಶಾಚಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗಿ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ವೃತನಾಗಿ ಒಮ್ಮೆ ಕೂಗಿದರು ಸ್ವರ್ಗ ವರ್ಗದಲ್ಲಿ ಹರಿಯೊಡನೆ ಇದ್ದರು ಸುರ್ಗಣ ಜೈ ಜಯವೆಂದು ಪೊಗಳುತ್ತೀರೆ ಕರ್ಗಳಿಂದಲೇ ಎತ್ತಿ ಸಾಕುವ ಸಾಕ್ಷಿಭೂತೆ ನಿರ್ಗೂಡಿದಂತೆ ಲೋಕ ಲೀಲೆ ನಿನಗೆ ಸ್ವರ್ಗಂಗ ಜನಕ ನಮ್ಮ ವಿಜಯ ವಿಠಲನಂಗರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು
ಅರಿಧನ ಕುಶಶಕ್ತಿ ಪರಶುನಿಗಿಲಿ ಖಡ್ಗ ಸರಸಿದ ಗದೆ ಮುದ್ಗರ ಚಾಪ ಮಾರ್ಗಣ ವರ ಭಯ ಮುಸುಲ ಪರಿಪರಿಯಾಯುಧವ ಧರಿಸಿ ಮೆರೆಬಲ ಕುಮಿ ಸರಸಿಜ ಭವರುದ್ರ ಸರ್ವ ದೇವತೆಗಳ ಕರುಣಾಪಾಂಗದಲ್ಲಿ ನಿರೀಕ್ಷಿಸಿರಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿ ಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರಿ ಪರಮ ಭಕುತಿಯಿಂದ ಸ್ಮರಿಸುವ ಜಗಜ್ಜನನಿ ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಉನ್ನತ ಬಾಹೋ ಕರಾಳ ವದನೆ ಚಂದಿರ ಮುಖೆ ಧೃತಿ ಶಾಂತಿ ಬಹುರೂಪೆ ರಾತ್ರಿ ರಾತ್ರಿ ಚರಣೆ ಸ್ಥಿತಿಯೇ ನಿದ್ರಾ ಭದ್ರೆ ಭಕ್ತ ವತ್ಸಲೆ ಭವ್ಯೆ ಚತುರಷ್ಟ್ರದ್ವಿ ಹಸ್ತೆ ಹಸ್ತಿ ಹಸ್ತಿ ಗಮನೆ ಅದ್ಭುತ ಪ್ರಬಲೆ ಪ್ರವಾಸೆ ದುರ್ಗರಣ್ಯ ವಾಸೆ ಶ್ರುತಿಭಾರ ಹರಣೆ ಕ್ಷೀರಾಬ್ಧಿ ತನಯೇ ಸದ್ಗತಿ ಪ್ರದಾಯತೆ ಮಾಯ ಶ್ರೀಯೇ ಇಂದಿರೆ ರಮೆ ದಿದಿಜಾತ ನಿಗ್ರಹೆ ನಿರ್ಧೂಲ ಕಲ್ಮಶೆ ಪ್ರತಿಕೂಲ ಭೇದೆ ಪೂರ್ಣ ಬೋಧೆ ರೌದ್ರೆ ಅತಿಶಯ ರಕ್ತ ಜಿಲಾಲೋಲ ಮಣಿಕೆ ಮಾಲೆ ಜುತಗಾಮೆ ಜನನ ಮರಣ ರಹಿತೆ ಖ್ಯಾತೆ ಘೃತ ಪಾತ್ರ ಪರಮಾನ ತಾಂಬೂಲ ಹಸ್ತೆ ಸುವ್ರತೆ ಪತಿವ್ರತೆ ತ್ರಿನೇತ್ರೆ ರಕ್ತಾಂಬರೆ ಶತಪತ್ರ ನಯನ ಹೃತ ಕನ್ಯೆ ಉದಯಾಕಾರೆ ಶತಕೋಟಿ ಸನ್ನಿಭೆ ಹರಿಯಾಂಕ ಸಂಸ್ಥೆ ಶ್ರುತಿದತೆ ಶುಕ್ಲ ಶೋಣಿತೆ ರಹಿತೆ ಅಪ್ರತಿಹತೆ ಸರ್ವದ ಸಂಚಾರಿಣಿ ಉತ್ಪತ್ತಿ ಸ್ಥಿತಿ ಲಯಕರ್ತೆ ಶುಭ್ರ ಶೋಭನ ಮೂರ್ತೆ ಪತಿತ ಪಾವನೆ ಧನ್ಯ ಸರ್ವೋಷಯದಲ್ಲಿದ್ದು ಹತ ಮಾಡು ಕಾಡುವ ರೋಗಗಳಿಂದ ಕ್ಷಿತಿಯೋಳು ಸುಖದಲ್ಲಿ ಬಾಳುವ ಮತಿ ಸತತ ಕಾಯಲಿ ಬೇಕು ದುರ್ಗೆ ದುರ್ಗೆ ಚ್ಯುತ ದೂರ ವಿಜಯ ವಿಠಲನ ಪ್ರಿಯೆ ಕೃತಾಂಜಲಿಯಿಂದ ತಲೆಬಾಗಿ ನಮಿಸುವೆ ಶ್ರೀಲಕ್ಷ್ಮೀ ಕಮಲಾ ಪದ್ಮಾ ಪದ್ಮಿನಿ ಕಮಲಾಲಯ ರಮ ವೃಷಾಕಲ್ಪಿ ಧನ್ಯ ವೃತ್ತಿ ವಿಶಾಲ ಯಜ್ಞ ಇಂದಿರೆ ಹಿರಣ್ಯ ಹರಣಿ ವಾಲಯ ಸತ್ಯ ನಿತ್ಯಾನಂದ ತ್ರಯ ಸುಧಾ ಸುಶೀಲೆ ಸುಗಂಧ ಸುಂದರಿ ವಿದ್ಯಾ ಸುಶೀಲೆ ಸುಲಕ್ಷಣ ದೇವಿ ನಾನಾ ರೂಪಗಳಿಂದ ಮೆರವ ಮೃತ್ಯು ನಾಶೆ ವಾಲಗ ಕೊಡು ಸಂತರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎನ್ನ ಭಾರ ವಹಿಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪದ ದ್ರವ್ಯ ಕೋಪದ ಏಳಲ ಮಾಡೋದು ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆಗೊಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣಾಭಿಮಾನಿನಿ ಪಾಲಸಾಗರ ಶಾಯಿ ವಿಜಯ ವಿಠಲನುಳು ಲೀಲೆ ಮಾಡುವ ನಾನಾಭರಣ ಭೂಷಣೆ ಪೂಣೆ ಗೋಪಿನಂದನೆ ಮುಕ್ತ ದೈತ್ಯ ಸಂತತಿಗೆ ಸಂತಾಪವ ಕೊಡುತ್ತಿಪ್ಪ ಮಹಾ ಕಠೋರೆ ಉಗ್ರ ರೂಪ ವೈಲಕ್ಷಣ ಅಜ್ಞಾನ ಕಭಿಮಾನಿನಿ ತಾಪತ್ರಯ ವಿನಾಶೆ ಹುಂಕಾರೆ ಹುಂಕಾರೆ ಪಪಿ ಕಂಸಗೆ ಭಯ ತೋರಿದ ಬಾಲಲೀಲೆ ವ್ಯಾಪುತ ಧರ್ಮ ಮಾರ್ಗ ಪ್ರೇರಣೆಯ ಪ್ರಕೃತೆ ಸ್ವಪ್ನದಲ್ಲಿ ನಿನ್ನ ನೆನೆಸಿದ ಶರಣನಿಗೆ ಅಪರವಾಗಿದ್ದ ವಾರಿದೆಯಂತೆ ಮಹಾ ಆಪತ್ತು ಬಂದೆಲ್ಲೋ ಹಾರಿ ಹೋಗುವುದು ಸಪ್ತ ದ್ವೀಪ ನರಕ ನಿರ್ಲರ್ಕ ನಿರ್ಲೇಪಿತ ಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನಕ್ಕೆ ಪುಣ್ಯ ಸೋಪಾನ ಮಾಡಿ ಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಕೃತವಾಗಿ ಎನ್ನ ಮನದಲ್ಲಿ ನಿಂದು ದುಃಖ ಕೂಪದಿಂದಲಿ ಎತ್ತಿ ಕಡೆ ಮಾಡು ಜನ್ಮಗಳು ಸೌಪರ್ಣಿ ಮಿಗಿಲಾದ ಸತಿಯರು ನಿತ್ಯ ನಿನ್ನ ಅಪದ ಮೌಳಿಗದಲ್ಲಿ ಭಜಿಸಿ ಭವ್ಯರಾದರು ನಾ ಬೀಳುವುದೇನು ಪಾಂಡವರ ಮನೋಭಿಷ್ಟೆ ಈ ಪಾಂಚಭೌತಿಕದಲ್ಲಿ ಯಾವ ಸಾಧನೆ ಕಾಣೆ ಶ್ರೀಪತಿ ನಾಮನ್ವೇ ಜಿಹ್ವಾನ ಉಪಾಸೆಯನ್ನು ಕೊಡು ರೌದ್ರಾದಿಗಳ ವರದೆ ತಾಪಸ ಜನಪ್ರಿಯ ವಿಜಯ ವಿಠಲ ಮೂರ್ತಿಯ ಶ್ರೀಪಾದಾರ್ಚನೆ ಮಾಡ್ವೆ ಶ್ರೀ ಭೂ ದುರ್ಗಾ ವರ್ಣಾಶ್ರೇ ದುರ್ಗೆ ಹಾ ಹೇ ಹೋ ಹಾ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ. ನೋಡ್ರಿ, ದುರ್ಗಾ ಸುಳಾದಿ ದುರ್ಗೆ ನಾಮಸ್ಮರಣೆ ಮಾಡ್ಕೊತ ನನ್ನ ಅಡುಗೆ ಅಂತೂ ಎಲ್ಲಾನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಇನ್ನು ಫಾಸ್ಟಾಗಿ ಆದಷ್ಟು ಇನ್ನೊಂದಿಷ್ಟು ಕಡುಬು ಪುರಿ ಮುಗಿಸ್ಬಿಟ್ಟೆ ಅಂದ್ರೆ ಮುಗೀತು ನೋಡ್ರಿ. ಮತ್ತು ನಿಮ್ಮ ಮನೆಯೊಳಗೆ ಇವತ್ತು ಏನು ಸ್ಪೆಷಲ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗೆ ನಿಮ್ಮ ಮನೆಯೊಳಗಂತೂ ಭಾಳ 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 ಸ್ಪೆಷಲ್ ಇರ್ತದೆ. ನನಗೆ ಇಷ್ಟು ಮಾಡ್ಬೇಕಂದ್ರೆ ಕರೆಕ್ಟ್ ರೀ ಟೈಮು ಇದೇ ಎಷ್ಟು 3:30ಗೆ ಎದ್ರೆ 9 ತನಕ ಎಲ್ಲ ಅಡುಗೆ ಇಷ್ಟಾಯಿತು.
ಮತ್ತು ನಿಮ್ಮ ಮನೆ ಒಳಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಆಗಿತ್ತು ಟೈಮ್ ಅಂಥೇಳಿ. ಯಾಕಂದ್ರೆ ನನ್ನ ಟೈಮೆಲ್ಲ ಕೇಳಿರ್ತೀರಿ, ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿರ್ತೀನಿ. ನಿಮ್ಮದು ಟೈಮ್ ಎಷ್ಟಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಗೌರಿ ನಿಮ್ಮ ಮನೆ ಒಳಗೂ ಕೂಡಿಸ್ತೀರೇನೆ ಹೆಂಗೆ? ಗೌರಿ ಕೂತ್ರಂತೂ ಇನ್ನೂ ಟೈಮ್ ತೊಗೋತದ, ಹೌದಿಲ್ರಿ? ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಾಗೆ ಅಡುಗೆನೂ ಸ್ಟಾರ್ಟ್ ಇರ್ತದ್ರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಲಕ್ಷ್ಮೀನಾರಾಯಣರ ಪೂಜೆ ನಮ್ಮ ಮನೆಯೊಳಗೆ ಹೆಂಗಾಗಿತ್ತು ಅಂಥೇಳಿ ನಿಮಗೆಲ್ಲ ನಮ್ಮ ಲಕ್ಷ್ಮೀನಾರಾಯಣರ ಅನುಗ್ರಹ ಎಲ್ಲರ ಮೇಲೇನೂ ಇರಲಿ. ಎಲ್ರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ. ಹಾಗೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ವಿಚಾರಗಳು ಎಲ್ಲರಲ್ಲಿಯೂ ನಿಮ್ಮಲ್ಲಿಯೂ ಕೂಡ ಬರಲಿ ಅಂತ ಹೇಳ್ತೀನಿ ರೀ.
ಮುತ್ತಿನ ಮಾಲೆಗಳೇ ಒಳ ಹೊರಗೆ ತಾ ಪ್ರಭೆಯ ತೋರಿವ ಬದಾಮಿಪುರದಲ್ಲಿ ನೆಲೆಸಿರುವ ಬನಶಂಕರಿಗೆ ಮಂಗಲಂ ಜಯ ಮಂಗಲಂ. ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ನರಸಿಂಹಗಾರತಿ ಎತ್ತಿರೆ. ಮತ್ಸ್ಯಾವತಾರಗೆ ಮಂದರೋದ್ಧಾರಗೆ ಅಚ್ಚರಿಯಿಂದ ಭೂಮಿ ತಂದ ಬಗೆ. ಹೆಚ್ಚಿನ ಉಕ್ಕಿನ ಕಂಬದಿಂದಲೇ ಬಂದ ಲಕ್ಷ್ಮೀ ನರಸಿಂಹಗಾರತಿ ಎತ್ತಿರೆ. ವಾಮನ ರೂಪಲಿ ದಾನ ಬಿಡಿದ ಬಗೆ ಪ್ರೇಮದಿ ಕೊಡಲಿಯ ಬಿಡಿದ ಬಗೆ. ರಾಮಚಂದ್ರನಿಗೆ ದಶಶಿರನನ್ನೇ ಕೊಂದ ಲಕ್ಷ್ಮೀ ನರಸಿಂಹಗಾರತಿ ಎತ್ತಿರೆ. ಬತ್ತಲೆ ನಿಂತ ಬೌದ್ಧಾವತಾರಗೆ ಉತ್ತಮ ಯವತಿ ನೀರಿದ ಬಗೆ. ಭಕ್ತರ ಸಲಹುವ ಪುರಂದರ ವಿಠಲಗೆ ಮುತ್ತೈದರೆಲ್ಲ ಆರತಿ ಎತ್ತಿ. ಆರತಿ ಧರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀ ಕೃಷ್ಣನ ಭಕುತಗೆ ಮಂಗಳ ಗುರುವರಗೆ. ಜಲದಿಯ ಲಂಗೇಶಿ ದುರುಳ ರಾವಣನ ವರ್ವ ಕೊಡ ತಾಯಿ ವರ್ವ ಕೊಡ ವರ್ವ ಕೊಡ ತಾಯಿ ವರ್ವ ಕೊಡ. ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಸೆರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ. ಅರಿಶಿಣ ಕುಂಕುಮ ಬಳಿಯು ಕರಿಮಣಿ ಬೆಳಗಾಧರಿಳುವಂಥ ವರವ ಕೊಡ ತಾಯಿ ವರವ ಕೊಡ. ಬೆಳಗಾದ್ರಿ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ಕುಡಿ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ. ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ. ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ಪುಷ್ಪದೊಳಗೆ